ಜುಲೈ ತಿಂಗಳ ಕೊನೆಯ ರಾಶಿ ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಪೇಜ್ನ ಲೈಕ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಲೈಕು, ಫಾಲೋ, ಶೇರ್ ಮಾಡಿ. ಮೀನರಾಶಿಯವರ ಮೊದಲನೇದಾಗಿ ಉದ್ಯೋಗ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಉದ್ಯೋಗದ ವಿಚಾರಕ್ಕೆ ಬಂದರೆ ಕೆಲಸದ ಒತ್ತಡ, ಜವಾಬ್ದಾರಿ ತುಂಬಾ ಹೆಚ್ಚಿಸುತ್ತೆ. ಹಾಗೆ ಸ್ಟ್ರೆಸ್ಸು ಆಯಿತಾ, ಆತಂಕ, ಸ್ವಲ್ಪ ಕೆಲಸದಲ್ಲಿ ತುಂಬಾ ಭಯ ಆಗುವಂಥ ಚಾನ್ಸಸ್ ಇರುತ್ತೆ. ಮೇಲಾಧಿಕಾರಿಗಳಿಂದ ಅನಗತ್ಯವಾದಿ ವಾದ ವಿವಾದ, ಜಗಳ, ಕಿರಿಕಿರಿ ಆಗುವಂಥ ಚಾನ್ಸಸ್ ಇದೆ. ತಾವು ತುಂಬಾ ಬುದ್ಧಿವಂತಿಕೆಯಿಂದ ತಾಳ್ಮೆ ಕಳ್ಕೋಬಾರ್ದು. ಕೋಪಕ್ಕೆ ತಮ್ಮ ಬುದ್ಧಿನೂ ಕೊಡಬಾರ್ದು. ಕೋಪಕ್ಕೆ ಬುದ್ಧಿ ಕೊಡದಂಗೆ ಹಾಗೂ ತಾಳ್ಮೆ ಕಳ್ಕೊಳ್ಳಾರ್ದಂಗೆ ತಾವಿದ್ದರೆ ಒಂದು ಉದ್ಯೋಗದಲ್ಲಿ ತಿಂಗಳು ಸ್ವಲ್ಪ ಸುಧಾರಣೆ ಆಗುವಂಥ ಚಾನ್ಸಸ್ಸು ಇದೆ. ಅಂದರೆ ಮಿಶ್ರ ಫಲ ಅಂದರೆ ಏನು ಗೊತ್ತಾ, ಈಗ ಕೆಲಸದಲ್ಲಿ ಸ್ವಲ್ಪ ಒತ್ತಡನೂ ಜಾಸ್ತಿ ಇರುತ್ತೆ ಆಯಿತಾ. ಸ್ವಲ್ಪ ತಾಳ್ಮೆಯಿಂದ, ಎಷ್ಟು ತಾಳ್ಮೆಯಿಂದ ತಾವು ವರ್ತನೆ ಮಾಡ್ತಿರಲ್ಲ ಅದು ತಮಗೆ ಒಳ್ಳೆಯದಾಗಿ ಒಂದು ಫಲ ಕೊಡೋಂಥ ಚಾನ್ಸಸ್ ಇದೆ. ಹಾಗೂ ವ್ಯಾಪಾರದ ವಿಚಾರಕ್ಕೆ ಬಂದರೆ ತಾವು ಪಾರ್ಟ್ನರ್ಶಿಪ್ ಮಾಡ್ತಾ ಇರ್ತಾರೆ ವ್ಯಾಪಾರದಲ್ಲಿ, ಅದರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ವ್ಯಾಪಾರ ವಿಚಾರದಲ್ಲಿ ತಿಂಗಳ ಮೊದಲ ಅರ್ಧ 15ನೇ ತಾರೀಕು, ಮೊದಲನೇ ವಾರ, 2ನೇ ವಾರದವರೆಗೆ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಮಿಶ್ರ ಫಲ ಅಂದರೆ ಏನು ಗೊತ್ತಾ, ಲಾಭದಾಯಕ ಅಷ್ಟು ಚೆನ್ನಾಗಿರೋದಿಲ್ಲ. ಅದಾದಮೇಲೆ 15, 16, 17ನೇ ತಾರೀಕು ಕಳೆದ ನಂತರ, 18ನೇ ತಾರೀಕು ಕಳೆದ ನಂತರ ವ್ಯಾಪಾರದಲ್ಲಿ ತುಂಬಾ ಯಶಸ್ಸು ಸಿಗುವಂಥದ್ದಿದೆ. ಅಂದರೆ ಮೊದಲ ಅರ್ಧ ತಿಂಗಳಲ್ಲಿ ತಾವೇನು ಕಳ್ಕೊಂಡಿರ್ತೀರ ಅದೇ ಅರ್ಧನ ತಾವು ಮೊದಲ 15, 16ನೇ ತಾರೀಕು ಅರ್ಧ ತಿಂಗಳಾದಮೇಲೆ ತಮಗೆ ಲಾಭ ಬರುವಂಥ ಚಾನ್ಸಸ್ ಇದೆ ವ್ಯಾಪಾರದಲ್ಲಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಂದರೆ ಹಣಕಾಸಲ್ಲಿ ಖರ್ಚು ಹೆಚ್ಚಾಗುತ್ತೆ. ಅಂದರೆ ಅನಗತ್ಯ ಖರ್ಚು ಆಗೋದಿಲ್ಲ. ಅಂದರೆ ಕುಟುಂಬಕ್ಕೋಸ್ಕರ, ಮನೆಯಲ್ಲಿ ಶುಭ ಕಾರ್ಯಕ್ಗಳಿಗೋಸ್ಕರ ಖರ್ಚು ಹೆಚ್ಚಾಗುತ್ತೆ ಆಯಿತಾ. ಹಾಗೆ ತಿಂಗಳು 15, 16ನೇ ತಾರೀಕು ನಂತರ ಹಣಕಾಸಿನಲ್ಲಿ ಉತ್ತಮ ಸುಧಾರಣೆ ಆಗುತ್ತೆ. ಹಾಗೂ ಶಿಕ್ಷಣ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗುತ್ತೆ, ಉತ್ತಮ ಫಲಿತಾಂಶ, ಹೊಸ ಮಾರ್ಗದರ್ಶನ ಸಿಗಲಿದೆ. ಹೊಸ ಮಾರ್ಗದರ್ಶನ ಅಂದರೆ ಹಳೆಯ ಜಾಗದಿಂದ ಹೊಸ ಜಾಗಕ್ಕೆ ಹೋಗಿ ಹೊಸ ಶಿಕ್ಷಕರನ್ನು ಭೇಟಿ ಆಗೋದಾಗಿರ್ಬೋದು, ಹೊಸ ಸಹಪಾಠಿ ಸಹೋದ್ಯೋಗಿಗಳನ್ನ ಭೇಟಿ ಆಗೋದಾಗಿರ್ಬೋದು, ಅವರಿಂದ ತಮಗೆ ಕಲಿಯುವಂಥದ್ದು ತುಂಬಾ ಇದೆ ಈ ತಿಂಗಳಿನಲ್ಲಿ. ಕುಟುಂಬ ಜೀವನಕ್ಕೆ ಬಂದರೆ ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ ಆಯಿತಾ. ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಕೂಡ ತಾಳ್ಮೆಯಿಂದ ವರ್ತನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ. ಹಾಗೂ ಪ್ರೀತಿ ಪ್ರೇಮಿಗಳ ವಿಚಾರಕ್ಕೆ ಬಂದರೆ ಅವರಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯ ಜಾಸ್ತಿ ಇದೆ ತಿಂಗಳಲ್ಲಿ. ಯಾಕಪ್ಪ ಅಂದರೆ ಸ್ವಲ್ಪ ಅವ್ರ ಮಾತಿಗೂ ನಿಮ್ಮ ಮಾತಿಗೂ ಅರ್ಥ ಆಯ್ತಾ ಏರಿಳಿತ ಬರುತ್ತೆ, ಸಡನ್ ಕೋಪ ಬರುತ್ತೆ. ನಿಮಗೆ ಆಗಲಿ ತಮ್ಮ ಪ್ರೇಯಸಿಯಾಗಲಿ ಸಡನ್ ಕೋಪ ಬರುತ್ತೆ. ಇಬ್ಬರು ಕೂಡ ತುಂಬಾ ಸಮಾಧಾನ ಶಾಂತಿಯಿಂದ ಇರಬೇಕು, ಅರ್ಥ ಆಯ್ತಾ. ಒಂದು ತಮ್ಮ ಮನಸ್ಸಿನ ರಿಲ್ಯಾಕ್ಸ್ಗೋಸ್ಕರ ಒಂದು ದೂರದ ಪ್ರಯಾಣ ಮಾಡಿ ಬಂದರೆ ಇಬ್ಬರಲ್ಲಿ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಮೀನರಾಶಿ ಆರೋಗ್ಯ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಅತಿಯಾದ ಯೋಚನೆಗಳು ಜಾಸ್ತಿ. ಅತಿಯಾದ ಯೋಚನೆಗಳು, ಒಬ್ಬೊಬ್ಬರೇ ಕುಂತ ತುಂಬ ಯೋಚನೆಗಳಿರುತ್ತೆ. ಅದಕ್ಕೋಸ್ಕರ ಈ ತಿಂಗಳಲ್ಲಿ ಒಂಟಿಯಾಗಿರೋದನ್ನು ಜಾಸ್ತಿ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಸ್ನೇಹಿತರ ಜೊತೆ ಆಗಿರ್ಬೋದು, ಕುಟುಂಬದ ಜೊತೆ ಆಗಿರ್ಬೋದು, ಜಾಸ್ತಿ ಜನರ ಜೊತೆ ಬೆರೆಯೋದ್ರಿಂದ ಮಾನಸಿಕ ಒತ್ತಡ, ಆರೋಗ್ಯ ಸಮಸ್ಯೆ ಎಲ್ಲನೂ ದೂರ ಆಗುತ್ತೆ. ಹಾಗೂ ತಮಗೇನಾದ್ರೂ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲಪ್ಪ ಅಂತಂದರೆ ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಪ್ರತಿ ಶನಿವಾರ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪ ಹಚ್ಚಿ ಹಾಗೂ ಗುರು ಮಂತ್ರ ಪಠಿಸಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.